ಬೇಟೆ ಆಡಕ್ಕೆ ಅಂತಾನೆ ಹುಟ್ಟಿರೋ ಶೇರ್. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಶೇರ್ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. ನಮಸ್ಕಾರ ಯಶ್ ಶೆಟ್ಟಿ ಅವರಿಗೆ. ನಮಸ್ತೆ. ನಮಸ್ತೆ ಸರ್. ಕಿರಣ್ ರಾಜ್ ಅವರಿಗೆ ನಮಸ್ಕಾರ. ಸರ್, ನಿಮಗೂ ಕೂಡ ನಮಸ್ಕಾರ. ಹೇಗಿದ್ರೆ ಸರ್ ಎಲ್ಲ? ಫಸ್ಟ್ ಕ್ಲಾಸ್. ಚೆನ್ನಾಗಿದ್ದೀವಿ, ಖುಷಿಯಲ್ಲಿದ್ದೀವಿ. ನಮ್ಮ ಶೇರ್ ಮೂವಿ ಇದೆ, ಮೇ 15ಕ್ಕೆ ರಿಲೀಸ್ ಆಗ್ತಿದೆ. ಖುಷಿಯಲ್ಲಿದ್ದೀವಿ ನಾವೆಲ್ಲ. ಸರ್, ಶೇರ್ ಯಾವ ಸ್ಪೀಡಲ್ಲಿ ಓಡ್ತಾ ಇದೆ? ಅದೇ ಇನ್ನೇನು 15ಕ್ಕೆ ರಿಲೀಸು, ಇನ್ನೊಂದು ವಾರ ಇದೆ ಅಷ್ಟೇ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು, ಗೊತ್ತಾ ನಿಮಗೆ? ಒಂದು ಮಗು ನರಸಿಂಹ ಅಂದಾಗ ಶೇರ್ ಇದು ಗರ್ಜನೆ ಮಾಡುತ್ತಲ್ವಾ, ಇದರಲ್ಲಿದೆ. ನಾಳೆ 15ಕ್ಕೆ ನಮ್ದು ಈಗ. ಸರ್, ನಿರ್ದೇಶಕರು ಅಂದರೆ ಒಂದು ಇಂಪಾರ್ಟೆಂಟ್, ನೀವು ಸೆನ್ಸಾರ್ ಬಗ್ಗೆ ತುಂಬ ಮಾತಾಡಿದ್ದೀರಿ ರೀಸೆಂಟ್ ಪ್ರೆಸ್ ಮೀಟಲ್ಲಿ. ತೊಂದರೆ ಆಗಿದೆ ಅದು ಇದು ಅಂತ. ಏನು ತೊಂದರೆ ಆಗಿದೆ, ಏನು ಆ್ಯಕ್ಚುಲಿ ಅಂದರೆ ತುಂಬ ಸಿನಿಮಾ ತಂಡಗಳು ಇತ್ತೀಚೆಗೆ ಅದ್ರ ಬಗ್ಗೆ ಹೇಳ್ತಾ ಇದೆ. ಇವನ್ ಕೇಡಿಲ್ಲೂ ತುಂಬ ಅದು ಪ್ರಾಬ್ಲಮ್ ಆಗಿದೆ. ಆ ಥರ ಏನು ತೊಂದರೆ ಆಗಿದೆ ಸರ್ ಆ್ಯಕ್ಚುಲಿ ಈ ಸಿನಿಮಾಗೆ ಸಂಬಂಧಪಟ್ಟ? ನಮಗೆ ಎ ಸರ್ಟಿಫಿಕೇಟ್ ಕೊಡುವಂಥ ಸಿನಿಮಾ ನಾವು ಮಾಡಿಲ್ಲ ಅಂತ ನನಗೆ ಉದ್ದೇಶ. ಇನ್ಫ್ಯಾಕ್ಟ್ ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಸೆನ್ಸಾರ್ಗೆ ಒಂದು ದಿವಸ 2 ದಿವಸ ಮುಂಚೆ. ನನಗೆ ಕನ್ಫ್ಯೂಷನ್ ಅಂದರೆ ಯು ಸರ್ಟಿಫಿಕೇಟೇ ಬರುತ್ತೆ, ಯು ಏನೂ ಸಿಗಲ್ಲ, ಯು ಎ ಬರುತ್ತೆ ಅಂತ ಇದ್ದೆ. ಸೊ ಇದು ಒಳಗಡೆ ಎಂಟರ್ ಆಗಿದ ತಕ್ಷಣ ಒಂಥರ ಬಿಗ್ ಶಾಕ್ ನಮಗೆ. ಬಟ್ ನನಗೆ ತುಂಬ ಭಯ ಆಗಿದೆ ಏನಂದರೆ, ಎ ಸರ್ಟಿಫಿಕೇಟ್ ಅಂದರೆ ಯೂಶಲಿ ಕಟ್ ಮಾಡಿ ಟ್ರಿಮ್ ಮಾಡಿ ಇದೆಲ್ಲ ಏನೋ ಹೇಳ್ತಾರೆ, ಆ ಥರ ಸಡನ್ನಾಗಿ ಒಂಥರ ಬ್ಲ್ಯಾಂಕ್ ಆಗೋ ಥರ ಆಯಿತು. ಬಟ್ ಅಲ್ಲಿ ಅವ್ರು ರೀಸನ್ಸ್ ಕೊಟ್ಟ ಮೇಲೆ ನನಗೆ ಒಂಥರ ಅಂದರೆ ನಾನು ಸ್ವಿಚ್ ಆಗಕ್ಕೆ ಶುರು ಮಾಡಿದೆ. ಒಂದು ಕಡೆ ಬ್ಲ್ಯಾಂಕ್ ಆಗಿತ್ತು ಸಡನ್ನಾಗಿ. ಅವ್ರ ರೀಸನ್ ಹೇಳಿದ ತಕ್ಷಣ ತುಂಬ ಒಂದು ಜೋಯಲ್ ಮೂಮೆಂಟಿಗೆ ಬಂದ್ಬಿಟ್ಟೆ. ಅಂದರೆ ಅವ್ರು ಕೊಟ್ಟಿದ್ದ ರೀಸನ್ ಹಂಗಿತ್ತು, ತುಂಬ ಸಿಲ್ಲಿ ರೀಸನ್ ಅಂತ ಅನ್ನಿಸ್ತು. ಬಟ್ ಏನಂದ್ರೆ ನಮಗೆ ಸೆನ್ಸಾರ್ ಅವರು ಅಂದ ತಕ್ಷಣ ಏನೋ ಒಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ದೊಡ್ಡವರೇ ಮಾತಾಡಲ್ಲ, ದೊಡ್ಡವರೇ ವಿರುದ್ಧ ಹೋಗಲ್ಲ, ಏನು ಅಂತ. ಸೊ ಹಂಗಾಗಿ ಅವ್ರು ಕೇಳೋದನ್ನ ಬರೀ ಅವ್ರು ಹೇಳೋದನ್ನ ಕೇಳೋಷ್ಟು ಅಷ್ಟೇ ಇತ್ತು. ಸೊ ಅದನ್ನೇ ನಾನು ವ್ಯಕ್ತಪಡಿಸ್ಕೊಂಡು, ಈಗ ಅವರು ಸಿನಿಮಾ ನೋಡಿ ಅವ್ರಿಗೆ ಏನು ಅನ್ಸಿದಾರೋ ಅವರು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಸೊ ನನಗೆ ಅವ್ರು ಕೊಟ್ಟಿದ್ದ ರೀಸನ್ ನೋಡಿ ನನಗೇನು ಅನಿಸ್ತೋ ಅದನ್ನ ನಾನು ಹೇಳಿದೆ. ಅಲ್ಲೆಲ್ಲ ಅವರು ರೀಸನ್ಸ್ ಕೊಟ್ಟಿದ್ದೆಲ್ಲ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಮಾಡ್ತಾರಲ್ಲ ಒಂದು ಇದನ್ನ ಇಟ್ಕೊಂಡು. ಅಂದ್ರೆ ಈಗ ನೀವು ಆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಏನವ್ರ ಹೆಸರು, ಉತ್ತರ ಕರ್ನಾಟಕದವ್ರು ಇದಾರಲ್ಲ, ಪ್ರಾಣೇಶ್ ಅವ್ರು ಹೇಳುವಾಗ ಅವ್ರ ಮುಖದಲ್ಲಿ ಒಂದು ಚೂರು ಹಾಸ್ಯ ಭಾವನೆನೇ ಇರಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರ್ತಾರೆ. ಅಂದ್ರೆ ಅವರೆಲ್ಲ ಅನುಭವಗಳನ್ನೇ ಹೇಳೋದು. ಬಟ್ ಕೇಳೋರಿಗೆ ತುಂಬಾ ಕಾಮಿಡಿ ಆಗಿರುತ್ತೆ. ಸೊ ಇದ್ರಲ್ಲಿ ನನಗೆ ರೀಸನ್ ಕೊಟ್ಟಿದ್ದು ಹಂಗೆ ಇತ್ತು. ಆ ಶೋಭರಾಜ್ ಅವರು ವಿಲನ್ ಕ್ಯಾರೆಕ್ಟರ್ಗೆ 4 ಸಲ ಚೂಸ್ತಾರೆ, ಅದನ್ನ ಬರೀ 2 ಸಲ ಮಾತ್ರ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಕಿರಣ್ ರಾಜ್ ಇಂಟ್ರಡಕ್ಷನ್ ಅವರು ಅದು ಇದನ್ನ ಇಟ್ಕೊಂಡು ಗಾಂಜಾ ಇದು ಮಾಡೋದು, ಅದು ಆಕ್ಚುಲಿ ಗಾಂಜಾನೂ ಅಲ್ಲ, ನಾನು ಏನು ಅಂತಾನು ಎಲ್ಲೂ ಹೇಳಲೇ ಇಲ್ಲ, ಅದು ಅಸಂಪ್ಷನ್. ಇನ್ನೊಂದೇನಂದ್ರೆ ಅದನ್ನ ತುಂಬಾ ಕಡಿಮೆ ಮಾಡಿ ಫೈಟಲ್ಲಿ ರೆಡ್ಯೂಸ್ ಮಾಡಿ ಅಂತಾರೆ. ಅಂದ್ರೆ ಒಂದ್ಸಲ ಬಾಯಲ್ಲಿ ಇಟ್ಕೊಂಡು ಹೊಡೆಯೋದಕ್ಕೂ ಮಲ್ಟಿಪಲ್ ಟೈಮ್ಸ್ ಹೊಡೆಯೋದಕ್ಕೂ ಎಲ್ಲ ಒಂದೇ ಎಫೆಕ್ಟ್ ಅಲ್ವಾ? 4 ಸಲ ಚುಚ್ಚೋದಕ್ಕೂ 2 ಸಲ ಚುಚ್ಚೋದಕ್ಕೂ ಒಂದೇ ಎಫೆಕ್ಟು ಆಯ್ತಾ? ಸೊ ಈ ಥರದ್ದೆಲ್ಲ ರೀಸನ್ಸ್ ನನಗೆ ತುಂಬಾ ಸಿಲ್ಲಿ ಅನ್ನಿಸ್ತು. ಇನ್ನೂ ತುಂಬಾ ಇದೆ ಹೇಳ್ಕೊಳಕ್ಕೆ. ಇವತ್ತು ಸಿನಿಮಾ ಮಾಡೋರಿಗೆ, ಡೈರೆಕ್ಟರ್ಗಳಿಗೆ ತುಂಬಾ ಚಾಲೆಂಜಿಂಗು. ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಹಳ್ಳಿ ಸಬ್ಜೆಕ್ಟಲ್ಲಿ ವಿತೌಟ್ ಶೋಯಿಂಗ್ ಕುರಿ, ಕೋಳಿ, ಹಸು, ದನ, ಕರು ಇದನ್ನ ತೋರಿಸದೆ ಹಳ್ಳಿ ಸಬ್ಜೆಕ್ಟ್ ಹೆಂಗ್ ಮಾಡ್ತೀರೋ ನೀವು ಅಲ್ವಾ? ಸರಿ, ನಿಮಗೆ ಕುರಿ ಕೋಳಿ ಏನೋ ಹಿಂಸೆ ಕೊಡ್ತಾರೆ ತೋರಿಸ ಬ್ಯಾನ್ ಮಾಡ್ಬಿಡಿ. ನರೇಂದ್ರ ಮೋದಿಜಿಯವರು 500 ರೂಪಾಯಿ ನೋಟ್ ಬ್ಯಾನ್ ಅಂದ್ಬಿಟ್ರು, ಅವತ್ತಿಂದ ಯಾರಾದ್ರು ಯೂಸ್ ಮಾಡ್ತಾ ಇದೀವಾ? ಇಲ್ಲ ತಾನೆ. ಹೇಳ್ಬಿಡಿ, ಕುರಿ ಕೋಳಿ ಆಲ್ಕೋಹಾಲ್ ಎಲ್ಲ ಬ್ಯಾನ್ ಅಂತ ಹೇಳ್ಬಿಡಿ, ಎಲ್ಲೂ ಯೂಸ್ ಮಾಡಲ್ಲ ಅಲ್ವಾ? ಕುರಿ ಕೋಳಿ ನಾವು ಸಿನಿಮಾಲ್ ಮಾತ್ರ ಯೂಸ್ ಮಾಡ್ಬೋದು, ಬೀದಿಲೂ ಕುರಿ ಅಂಗಡಿ ಇದೆ, ಕೋಳಿ ಅಂಗಡಿ ಇದೆ. ಸೊ ಇದೇ ನನ್ನ ಅಂದ್ರೆ ಅಫ್ಕೋರ್ಸ್ ಫ್ರಸ್ಟ್ರೇಷನ್ ಇದು. ಈಗ ಮುಂದೆ ಸಿನಿಮಾ ಮಾಡುವಾಗ ಇನ್ನೊಬ್ರು ಯಾರೋ ಅಲ್ಲಿ ಹಿರಿಯರು ಹೇಳಿದ್ರು, ನೀವು ಸೆನ್ಸಾರ್ ನಿಬಂಧನೆಗಳನ್ನ ಓದ್ಬಿಟ್ಟು ಆಮೇಲೆ ಸಿನಿಮಾ ಮಾಡಿ ಅಂತ. ಇವಾಗಿರೋ ಸಿಚುವೇಶನ್ ಅಲ್ಲಿ ಸೆನ್ಸಾರ್ ನಾನು ಓದ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಹೋದ್ರೆ ಅದೇ ಹೇಳಿಲ್ವ, ಗೇಟ್ ಬಾಗ್ಲು ತೆಗೆಯಲ್ಲ, ಈ ತರ ಸಿನಿಮಾ ಮಾಡಕ್ಕಾಗಲ್ಲ ಅಂತ. ಕಿರಣ್ ಸರ್, ಅಂದರೆ ಸೀರಿಯಲಲ್ಲಿ ಸಾಫ್ಟಾಗಿ ಕಾಣಿಸ್ಕೊಂತೀರಾ, ಕ್ಲಾಸ್ ಒಂಥರ, ಅದರಲ್ಲಿ ಸಿನಿಮಾ ಅಂತ ಬಂದರೆ ಮಾಸು. ಸೊ ಮಾಸ್ ಸಿನಿಮಾನೇ ಮಾಡ್ಬೇಕು ಆ ಥರದ್ದು ಸರ್, ಮಾಸ್ ಹೀರೋ ಆಗ್ಬೇಕನ್ನೋದೊಂದು ಆಸೆನಾ ಹಿಂಗೆ ಸರ್? ಆಸೆ ಅಂತಲ್ಲ, ಆಸ್ ಅ ಆರ್ಟಿಸ್ಟ್ ಆಗ್ಲಿ ತಾನೇ ಆರ್ಟಿಸ್ಟ್ ಅನ್ನಿಸ್ಕೊಳ್ಳೋದು. ವೆನ್ ಯು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಜಾನರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ನನಗೆ ಈ ಒಂದು ಜರ್ನಿಲಿ ಯಾವ ಥರ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಬೇಕು. ಮೇ ಇಟ್ ಬಿ ಕ್ಲಾಸ್, ಮೇ ಇಟ್ ಬಿ ಮಾಸ್, ಮೇ ಇಟ್ ಬಿ ಎನಿ ಜಾನರ್. ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೆಸ್ಟ್ ಮಾಡಬೇಕಷ್ಟೇ. ವರ್ಸಟೈಲಿಟಿ ಏನಿದೆ ಅದನ್ನು ತೋರಿಸ್ಕೋಬೇಕು. ಈಗ ಮಾಸ್ ಹೀರೋ ಆಗ್ಬೇಕು ಅಂತ ಆಸೆ ಅಲ್ಲ, ಈ ಹಸ್ ಬಿಕಮ್ ಆಲ್ರೆಡಿ ಮಾಸ್ ಹೀರೋನೇ ಅವ್ರಿಗೆ. ಅದು ರಾಣಿಯಲ್ಲಿ ಪ್ರೂವ್ನೇ ಆಗಿಬಿಟ್ಟಿದೆ, ಚೆನ್ನಾಗಾಗಿದೆ. ಸರ್, ರೀಸೆಂಟ್ಲಿ KD ಸಕ್ಸಸ್ಸಲ್ಲಿ ಇದ್ದೀರಾ, ಜೊತೆಗೆ ಈ ಸಿನಿಮಾನು ರಿಲೀಸ್ ಆಗ್ತಾ ಇದೆ. ಖುಷಿ.
ಚೆನ್ನಾಗಿದೆ. KD ಒಂಥರ ಬೇರೆ ಥರ ಒಂದು ರೆಟ್ರೋ ಫೀಲಲ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಇದರಲ್ಲಿ ಬಂದುಬಿಟ್ಟು ಮಾಡರ್ನ್ ಆಗಿದ್ದೀನಿ. ಸೊ ಸಖತ್ತಾಗಿರೋ ಒಂದು ಕ್ಯಾರೆಕ್ಟ್ ಕೊಟ್ಟಿದ್ದಾರೆ. ಒಂದು 2 ಡೇಸ್ ಟಾಕಿ ಇತ್ತು ಮತ್ತು 4 ದಿವಸ ಫೈಟ್ ಮಾಡಿದ್ದೀವಿ. ತುಂಬ ಜನ ಫೈಟರ್ಸ್ ಇದ್ದು ವಿನೋದ್ ಮಾಸ್ಟರ್ ತುಂಬ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತು ಆ್ಯಕ್ಟಿಂಗು ನಾನು ಮತ್ತು ಹೀರೋ ಜಾಸ್ತಿ ಫೋನ್ ಕನ್ವರ್ಸೇಷನಲ್ಲೇ ಇರ್ತೀವಿ. ಲಾಸ್ಟಿಗೆ ಫೈಟಲ್ಲಿ ನಾವು ಇಬ್ಬರು ಮುಖಾಮುಖಿ ಆಗ್ತೀವಿ. ಆ ಫೋನ್ ಕನ್ವರ್ಸೇಷನ್ ಡೈಲಾಗ್ಸ್ ಆಗಿರ್ಬೋದು ಇದೆಲ್ಲ ಮಜವಾಗಿತ್ತು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಗೊತ್ತಲ್ಲ ಪ್ರಸಿದ್ಧ ಅವರು ನಂಗಂತಲ್ಲ, ಇದು ಎಲ್ಲರನ್ನೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ ತುಂಬ ಖುಷಿಯಾಗಿದ್ದು ಆ್ಯಕ್ಟಿಂಗ್ ಟೈಮಿಂಗ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನನ್ನಿಂದ ಅವರು. ಮತ್ತು ಒಂದು ವಿಲನಿಗೆ ಯಾವ ಥರ ಎಲಿವೇಷನ್ ಕೊಡಬೇಕು, ಸ್ಲೋ ಟರ್ನಿಂಗ್ ಆಗಿರ್ಬೋದು, ಆಫ್ ಲೈಟ್ ಶೇಡ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಖುಷಿ ಇದೆ. ಈಗ KD ನೋಡಿದವು ನಾಡಿದ್ದು ಬಂದು ಇದನ್ನು ನೋಡಿದಾಗ ಇದೊಂಥರ ಬೇರೆ ಥರ ಕಾಣಿಸ್ಕೊಂಡ್ಬಿಡುತ್ತೆ ಅವರಿಗೆ. ಒಳ್ಳೆ ಫೀಲ್ ಕೊಡುತ್ತೆ. ಅಲ್ಲ, ಅಂಥ ಡೈಲಾಗ್ ತುಂಬ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಮಜವಾಗಿದೆ. ಅಲ್ಲ, ನಗ್ಸುತ್ತಂತಲ್ಲ, ಲಾಸ್ಟ್ ಫೈಟಲ್ಲಿ ನಿಮ್ಗೆ ಅದೊಂಥರ ಇಬ್ಬರದ್ದು ಫೈಟ್ ತುಂಬ ಸ್ಟ್ರಾಂಗ್ ಆಗಿದೆ. 1 to 1 ಫೈಟ್ ಇದೆ. ಇದೊಂದು ಆ ಕ್ಯಾರೆಕ್ಟ್ ಫ್ರಸ್ಟ್ರೇಷನ್ ಆಗಿರುತ್ತೆ. ಈಗ ಹೆಂಗೆ ಸೆನ್ಸರ್ ಬಗ್ಗೆ ಅವ್ರು ಹೆಂಗೆ ಫ್ರಸ್ಟ್ರೇಷನ್ ಆಗಿ ಮಾತಾಡಿದ್ರು, ಹಾಗೆ ಹೀರೋ ಅವ್ನ ಕೈಗೆ ಸಿಗಲ್ಲ, ಅವನನ್ನು ಹಿಡಿಯೋಕ್ಕಾಗಲ್ಲ, ಅವನಿಗೇನು ಮಾಡೋಕ್ಕಾಗಲ್ಲ ಅಂದಾಗ ಆ ಕ್ಯಾರೆಕ್ಟ್ ಫ್ರಸ್ಟ್ರೇಷನ್ ಜೊತೆಗೆ ಆ ಡೈಲಾಗ್ನ ಬರೆದಿದ್ದಾರೆ. ಡೈಲಾಗ್ ಮಾಡುವಾಗ ನನಗೂ ಅಂದರೆ ಈ ಡೈಲಾಗ್ ಬೇಕಾ ಅಂತ ಅನ್ಸಿತ್ತು. ಅಂದರೆ ನಾನು ಅಷ್ಟೊಂದು ಗಮನ ಕೊಟ್ಟು ಅದು ಡೈಲಾಗು ಮಾಡಿಸಿಲ್ಲ. ಬಟ್ ಇವಾಗ ಅದೇ ವೈರಲ್ ಆಗ್ತಿದೆ. ಅದೇ ಚೆನ್ನಾಗಿದೆ. ಡಸಂಟ್ ನೋ ಸಿನಿಮಾ ಅನ್ನೋದು ಯಾವಾಗಲೂ ಇಟ್ಸ್ ಅ ಮ್ಯಾಜಿಕ್. ಎಲ್ಲಿ ಏನಾಗುತ್ತೆ, ಏನು ಇಷ್ಟ ಆಗುತ್ತೆ. ನನಗೆ ಶಾಕ್ ಆಯಿತು. ನಾನು ಅನ್ಕೊಂಡೆ ಕಿರಣ್ ಅವ್ರ ಡೈಲಾಗ್ ವೈರಲ್ ಆಗುತ್ತೆ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಟ್ರೈಲರ್ ಅಲ್ಲಿ ಇರೋದು ಅಂತ. ಬಟ್ ಅವ್ರು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಆ ಡೈಲಾಗ್ ಸಕ್ಕತ್ತಾಗಿದೆ ರೀ, ಅದು ಅವನ ಅನಾಸಿನ ನಾನು ವಿಕ್ಸ್ ಆಕ್ಷನ್ 500 ಹಾಕ್ತೀನಿ ಅಂತ ಹೇಳೋದು. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿನ ಅವ್ರು ನೋಡೋಕೆ ನಾನು ಮಾಲೆ ಬಟ್ ಚೆನ್ನಾಗಿದೆ ಅಂತ. ಸರ್ ನಿಮಗೆ ಅಂದರೆ ಅನಾಥ ಹುಡುಗ, ಆಮೇಲೆ ಇಂಟ್ರೊಡಕ್ಷನ್ ಸೀನನ್ನು ಶಿವನ್ ಬಗ್ಗೆ ಎಲ್ಲ ಇದೆಯಲ್ಲ, ನಿಮ್ಮ ಕ್ಯಾರೆಕ್ಟರ್ ಶಿವನ್ ರೆಫರೆನ್ಸ್ ಏನಾದರೂ ಇರುತ್ತಾ ಅಥವಾ ಇಂಟ್ರೊಡಕ್ಷನ್ ಸೀನ್ಗೆ ಅಷ್ಟೇ ಅದು ರೆಫರೆನ್ಸ್ ಇರೋದು ಸರ್? ಅಂದರೆ ನನಗೆ ಗೊತ್ತಿರೋ ಹಾಗೆ ಸರ್ಗೆ ಶಿವ ಅಂದರೆ ಪರ್ಸ್ನಲಿ ಕನೆಕ್ಷನ್ ಇದೆ. ಅವರು ಭರ್ಜರಿ ಗಂಡು ಲಾಸ್ಟ್ ಟೈಮ್ ಮಾಡಿದಾಗ್ಲೂ ಆ ಒಂದು ಇದರಲ್ಲಿತ್ತು. ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಥರ ಇಟ್ಕೊಂಡಿದ್ವಿ, ಲೈಕ್ ಶಿವ, ಭಂಗಿ, ಆ ಒಂದು ಅಟ್ಮಾಸ್ಫಿಯರ್ ಅದೆಲ್ಲ. ಸೊ ಸ್ವಲ್ಪ ಆ ಥರ ಇದಿದೆ. ಅದೇ ನಿಮ್ಮ ಕ್ಯಾರೆಕ್ಟರು ಇವಾಗ ಅನಾಥ ಹುಡುಗ ಆ ಥರದ್ದಿದೆ. ನಿಮ್ಮ ರಿಯಲ್ ಲೈಫಲ್ಲೂ ಸ್ವಲ್ಪ ಸಾಮಾಜಿಕ ಕಳಕಳಿ ಇರುವಂಥ ನಟ ನೀವು. ಏನಾದರೂ ಒಂದು ಹೆಲ್ಪ್ ಮಾಡೋದು, ಇನ್ನೊಂದು ಏನಾದರೂ ಮಾಡ್ತಾ ಇರ್ತೀರ ನೀವು. ಸೊ ಈ ಥರದೊಂದು ಕ್ಯಾರೆಕ್ಟರ್ ಅನಾಥ ಹುಡುಗ ಅಂತಂದಾಗ ನಿಮ್ಮ ರಿಯಲ್ ಲೈಫಲ್ಲಿ ಹೆಂಗೆ ಅನಿಸುತ್ತೆ? ಒಂದು ತಂದೆ ತಾಯಿ ಇಲ್ದೇ ಒಂದು ಲೈಫ್ ಲೀಡ್ ಮಾಡಬೇಕು ಅನ್ನೋದು ಎಷ್ಟು ಕಷ್ಟ, ಯಾವ್ದಾದ್ರು ನೋಡಿದ್ದೀರಾ ಅಥವಾ ಹೆಂಗೆ ಅನ್ಸುತ್ತೆ ನಿಮಗೆ ಸರ್ ಅದು? ಕಷ್ಟ ನನ್ನ ಪ್ರಕಾರ, ನಾನು ತುಂಬ ಹತ್ತಿರದಿಂದ ಎಲ್ಲ ಜೀವನ ನೋಡೋದ್ರಿಂದ ಕಷ್ಟ ನಿಮಗೆ ಸ್ಟಾರ್ಟಿಂಗ್ ಅನಿಸುತ್ತೆ. ಬಟ್ ಏನೋ ಟೈಮ್ ಆ್ಯಂಡ್ ಸಿಚುವೇಶನ್ ಎಷ್ಟು ಚೆನ್ನಾಗಿ ಮೋಲ್ಡ್ ಮಾಡ್ತಾ ಹೋಗುತ್ತೆ ಅಂದರೆ ನೀವು ಹೊಂದ್ಕೊಬಿಡ್ತೀರಾ. ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಮಿಸ್ಸಿಂಗ್ ಇದಿರುತ್ತೆ ಮನಸ್ಸಲ್ಲಿ. ಆ್ಯಂಡ್ ತಂದೆ ತಾಯಿ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಲೈಫ್ಗೆ, ಟು ಶೇಪ್ ಅಪ್ ಲೈಫ್. ಇಲ್ಲಾಂದರೆ ಸಡನ್ಲಿ ಒಂದು ಇನ್ನೋಸೆಂಟ್ ಜೀವ ಈ ಒಂದು ಕ್ರೂಯಲ್ ವರ್ಲ್ಡಲ್ಲಿ ಬಂದಾಗ ಎಲ್ಲ ಆಪೋಸಿಟ್ ಅನ್ನಿಸ್ತಾ ಇರುತ್ತೆ, ಆಮೇಲೆ ಎಲ್ಲ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ. ಸೊ ಒಂದು ನೆರಳು ಅಂತ ಹೇಳ್ತಾರಲ್ಲ, ಒಂದು ಮಾರಲ್, ಅದಕ್ಕೆಲ್ಲ ಪೇರೆಂಟ್ಸ್ ಆರ್ ಇಂಪಾರ್ಟೆಂಟ್. ಈಗ ಸೀರಿಯಲ್ ಅಂತ ಬಂದರೆ, ಸಿನಿಮಾ ಅಂತ ಬಂದರೆ ನಿಮ್ಮ ತಯಾರಿಗಳೆಲ್ಲ ಹೆಂಗಿರುತ್ತೆ ಸರ್? ಅಂದರೆ ಸೀರಿಯಲ್ ನಿಮಗೆ ತುಂಬ ಈಸಿ ಥರ ಆಗಿದೆ ಅಂತ ಅನಿಸ್ತಾ ಇದೆ ನಮ್ಗೆ. ತುಂಬ ಲೀಲಾಜಲವಾಗಿ ಮಾಡ್ತೀರಾ. ಸಿನಿಮಾ ಅಂತ ಬಂದಾಗ ಬೇರೆ ಬೇರೆದು ಇರುತ್ತೆ, ಇಲ್ಲಿ ಫೈಟ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಹೆಂಗಿರುತ್ತೆ ನಿಮ್ಗೆ ಎರಡೂ ಡಿಫ್ರೆನ್ಸ್ ಎಲ್ಲ? ಬಟ್ ನಾನು ಪ್ರಿಪ್ರೇಷನ್ ಎಲ್ಲ ಆಗಿರೋದ್ರಿಂದ ನನ್ನ ಸಿನಿಮಾನು ನಾನು ಹಂಗೆ ಮಾಡ್ತೀನಿ. ನನಗೆ ಎಕ್ಸ್ಟ್ರಾ ಎಫರ್ಟ್ ಏನು ಅನ್ಸಲ್ಲ ನನಗೆ. ಲೈಕ್ ಫೈಟ್ ಅದೆಲ್ಲ ತುಂಬ ಮುಂಚೆಯಿಂದ, ಆಮೇಲೆ ಭರ್ಜರಿ ಗಂಡುಗೆ ಆ ಟೈಮಿಂದ ಒಂದಷ್ಟು ಟ್ರೈನಿಂಗ್ ಅದೆಲ್ಲ ಮಾಡಿ ಈಗ ನನಗೆ ಕೇಕ್ ವಾಕ್ ಆಗೋಗಿದೆ ಫೈಟ್ಸ್ ಎಲ್ಲ. ಲೈಕ್ ಅದು ಎಷ್ಟೇ ಡಿಫಿಕಲ್ಟ್ ಇದ್ರೂ ನನಗೆ ಇಷ್ಟನ ಅನಿಸುತ್ತೆ. ಸೊ ಇಟ್ಸ್ ಡಿಪೆಂಡ್ಸ್ ಅಪಾನ್ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದಷ್ಟೇ ಈಸಿ ಆಗ್ತಾ ಹೋಗುತ್ತೆ. ಮೊನ್ನೊಂದು ಯಾವತ್ತೋ ಒಂದು ಇಂಟರ್ವ್ಯೂ ಮಾತಾಡ್ಬೇಕಾದ್ರೆ ಈ ಟಾಪಿಕ್ ಬಂದಿತ್ತು. ಅವಾಗ ಅಂದಿದೆ, ಇದು ನಮ್ಮ ಕೈಯಲ್ಲಿಲ್ಲ. ಫಿಲ್ಮ್ ಮೀಡಿಯಾ, ನಮ್ಮ ಆರ್ಟಿಸ್ಟ್, ನಮ್ಮ ಯಾರು ಆ್ಯಕ್ಟರ್ ಇದ್ದಾರೆ ಅವ್ರ ಕೈಯಲ್ಲಿಲ್ಲ. ಎಲ್ಲ ಇಮ್ಯಾಜಿನೇಷನ್ ಬಂದುಬಿಟ್ಟು ಎಲ್ಲ ಡೈರೆಕ್ಟ್ರ್ ಇದೆ, ಪ್ರೊಡಕ್ಷನ್ ಹೌಸ್ ಇದೆ. ಅವ್ರು ನಮ್ಮನ್ನು ಯಾವ ಥರ ನೋಡ್ತಾರೆ, ನಮ್ಗೆ ಯಾವ ಥರ ಮ್ಯಾನರಿಸಮನ್ನು ಅವ್ರ ಕ್ಯಾರೆಕ್ಟರ್ ಯಾವ ಥರ ಬರೆದಿರ್ತಾರೆ, ಅದಕ್ಕೆ ತಕ್ಕಂತೆ ನಾವು ಮೋಲ್ಡ್ ಆಗ್ತಾ ಹೋಗ್ತೀವಿ. ಅದೇನಾದ್ರು ಚೆನ್ನಾಗಿತ್ತು ಅಂತಂದರೆ ನಾವು ಚೆನ್ನಾಗಿ ಮಾಡೇ ಮಾಡ್ತೀವಿ. ಯಾಕೆಂದರೆ ಎಲ್ಲ ಅವ್ರದ್ದು ಅದು ಇಮ್ಯಾಜಿನೇಷನ್, ಅದಕ್ಕೆ ನಾವು ಒಂದು ಜೀವ ಕೊಡ್ತೀವಿ ಅಷ್ಟೇ. ಸೊ ಅವ್ರು ಪ್ರತಿಯೊಂದು ಸೀನ್ ಬರೆದಿರ್ತಾರೆ, ಪ್ರತಿಯೊಂದು ಡೈಲಾಗ್ ಬರೆದಿರ್ತಾರೆ, ಅದಕ್ಕೆ ತಕ್ಕಂತೆ ಬರೆದಿರ್ತಾರೆ. ಅದು ನಮ್ಮಿಂದ ಮಾಡಿಸೋದಷ್ಟೇ. ಸೊ ಅವ್ರ ಇಮ್ಯಾಜಿನೇಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗಾಗಿ ಕ್ಯಾರೆಕ್ಟರ್ ಬರುತ್ತೆ. ಏನು ಸರ್? ಆ್ಯಕ್ಚುಲಿ ಒಂದು ಕಂಪ್ಲೀಟ್ ಆ್ಯಕ್ಟರ್ ಅಂತ ಆದಮೇಲೆ, ಮೋಲ್ಡ್ ಆದಮೇಲೆ ಅವರಿಗೆ ಕಿರುತೆರೆ ಅಥವಾ ಬಿಗ್ ಸ್ಕ್ರೀನ್ ಅವೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಇಮ್ಯಾಜಿನೇಷನ್ ಯಶ್ ಅವ್ರು ಹೇಳಿದಾಗೆ ಡೈರೆಕ್ಟರ್ ಕಲ್ಪನೆಗೆ ಹೇಗೆ ಹೋಗಿ ಕೂತ್ಕೊತಾರೆ, ಅದು ಆ್ಯಕ್ಚುಲಿ ಅವ್ರ ಇಂಡಿವಿಜುವಲ್ ಎಫರ್ಟ್ ಅದು. ನಾನು
ನನಗೆಲ್ಲೋ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದಾಗ ನನ್ನ ಇಮ್ಯಾಜಿನೇಷನ್ ಇರುತ್ತೆ, ಅದನ್ನು ಎಷ್ಟು ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡು ಆ ಪೊಸಿಷನಲ್ಲಿ ಹೆಂಗೆ ಕೂತ್ಕೊಂತಾರಲ್ವ, ಅದು ರಿಯಲ್ ಆ್ಯಕ್ಟರ್ದು ಒಂದು, ಅದೇ ನಾವು ಹೇಳ್ತೀವಲ್ವ, ಒಬ್ರು ಏನೋ ಆ್ಯಕ್ಟರ್ಗೂ ಮತ್ತು ಹೀರೋಗೂ ಇರೋ ಡಿಫ್ರೆನ್ಸು, ಹೀರೋನೇ ಬೇರೆ ಆ್ಯಕ್ಟ್ರೇ ಬೇರೆ ಅಲ್ವಾ. ಕಂಪ್ಲೀಟ್ ಆ್ಯಕ್ಟರ್ ಅಂದರೆ ಯಾವ ಕ್ಯಾರೆಕ್ಟರ್ಗಾದ್ರೂ ಅವರು ಈಸಿಯಾಗಿ ಹೋಗಿ ಅಡಾಪ್ಟ್ ಆಗಬೇಕು. ಸರ್ ಲುಕ್ಸ್ ಬಗ್ಗೆನೂ ತುಂಬ ಚೆನ್ನಾಗಿದೆ ಅಂತ ಡೈರೆಕ್ಟ್ರು ಹೇಳಿದ್ರು, ನನಗೆ ಲವ್ ಆಗೋಯ್ತು ಅಂತ. ಈಗ ತನಿಷಾ ಅವರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಕಿರಣ್ ರಾಜ್ ಅವರು ಅಂತ. ಲುಕ್ಸ್ ಬಗ್ಗೆ ಎಷ್ಟು ಹೆಂಗೆ ಇರಬೇಕು ಅಂತ ಡಿಸೈನ್ಸ್ ಎಲ್ಲ ಹೆಂಗಿತ್ತು, ಹೆಂಗೆ ರೆಡಿ ಆದ್ರೆ ಆ ಲುಕ್ ಹೋಗಿ? ಮಾರ್ಕೆಟ್ ಕ್ಯಾರೆಕ್ಟರ್ ನಿಜ ಹೇಳಬೇಕು ಅಂದರೆ ಅದಕ್ಕೆ ಲುಕ್ಕೇ ಇಟ್ಲ ರಾ ಆಗಿಬಿಟ್ಟಿರೋದು. ಅಂದರೆ ಫುಲ್ ಉದ್ದ ಕೂದಲು, ನಾನು ಮೇಕಪ್ಪು ಮಾಡ್ಕೋತಿರಲಿಲ್ಲ ಎಸ್ಪೆಷಲಿ ಇದಕ್ಕೆ, ಲೈಕ್ ತುಂಬ ಮಿನಿಮಲಿಸ್ಟಿಕ್ ಆಗಿ ಇದಿತ್ತು. ಸೊ ದಟ್ ವಾಸ್ ಲೈಕ್ ನ್ಯಾಚುರಲ್. ಆಮೇಲೆ ಈಗ ಗೋಣಿ ಚೀಲ ಎಲ್ಲ ಹೊರಬೇಕು, ಅದಕ್ಕೆ ನಾನು ಏನು ರೆಡಿ ಆಗಲಿ ನಾನು ಅದರಲ್ಲಿ. ಸೊ ಅಂದರೆ ಸಾಂಗ್ಗಳಲ್ಲಿ ಅದು ಅಫ್ಕೋರ್ಸ್ ಸಾಂಗ್ ಒಂದು ಸೆಟ್ ಇದೆ, ಅದರಲ್ಲಿ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ರೆಗ್ಯುಲರ್ ನೀವು ಓವರ್ ಆಲ್ ಸಿನಿಮಾ ನೋಡಿದ್ರೆ ತುಂಬ ರಾ ಆಗಿ ಶೂಟ್ ಆಗಿರೋದು, ಲೈಕ್ ಆ ಥರ ಗ್ರ್ಯಾಂಡ್ಜರ್ ಅಂದರೆ ನೋಡೋದಕ್ಕೆ ಅನ್ಸ್ಕೊಂಡಿರೋದು ಏನಂದ್ರೆ, ಈಗ ಎಕ್ಸಾಂಪಲ್ ಕಿರಣ್ ಅವ್ರದ್ದು ತಗೊಂಡ್ರೆ ನೀವು, ಅವರು ಕನ್ನಡತಿ ಸೀರಿಯಲ್ ಅಥವಾ ಈ ಕನ್ನಡ ಸೀರಿಯಲ್ ಎಲ್ಲ ಒಂದು ಮೇಕಪ್, ಒಳ್ಳೆ ಮೇಕಪ್, ಕಾಸ್ಟ್ಯೂಮ್ಸ್ ಎಲ್ಲ ಒಂಥರ ರಿಚ್ ಆಗಿರೋದು ಚೆನ್ನಾಗಿರೋದು ಇರುತ್ತೆ. ಬಟ್ ಅಲ್ಲಿಂದ ಇದಕ್ಕೆ ಅಡಾಪ್ಟ್ ಆಗೋದು ಸ್ವಲ್ಪ ಕಷ್ಟನೇ ನನಗನ್ಸೋ ಪ್ರಕಾರ, ಬಿಕಾಸ್ ಅವ್ರು ಕಾನ್ಶಿಯಸ್ ಇರ್ತಾರೆ ಮೇಕಪ್ ಇರೋದು. ಬಟ್ ಇಲ್ಲಿ ರಾ ಕ್ಯಾರೆಕ್ಟರ್ ಮಾಡ್ಬೇಕಲ್ವಾ, ಸೊ ಹೇಗೆ ಮಾಡ್ತಾರೋ ಕೆಲವರು ಈಸಿಯಾಗಿ ಅಡಾಪ್ಟ್ ಆಗಲ್ಲ. ಕಿರಣ್ ಅವರು ತುಂಬ ಈಸಿಯಾಗಿ ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಸರ್ ಇವಾಗ ನಿಮ್ಮ ಕ್ಯಾರೆಕ್ಟರ್ ಈಗ ಶಿವಂದೆಲ್ಲ ರೆಫರೆನ್ಸ್ ಎಲ್ಲ ಬರುತ್ತಲ್ಲ, ಅದ್ರ ಜೊತೆಗೆ ಸೀರಿಯಲ್ ಅಂತ ಬಂದರೆ ಕರ್ಣ ಈ ಥರದ್ದು, ಅಂದರೆ ಒಂಥರದ್ದು ಮೈಥಾಲಜಿ, ಐತಿಹಾಸಿಕ ದೇವರು, ಇದೆಲ್ಲ ಒಂಥರ ಇನ್ಕ್ಲೂಡ್ ಆಗಿರೋ ಥರ ಅಂತ ಅನಿಸುತ್ತೆ. ಅಂದರೆ ಎಲ್ಲ ಕಲಾವಿದ್ರಿಗೂ ದೇವ್ರು ಕಂಡು ಬಿಡ್ತಾನೆ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೆ ಎಲ್ಲ ದೇವ್ರಗಳ ಹೆಸರು ಅಕ್ಕಪಕ್ಕ ಬರ್ತಿದೆ. ನಿಮ್ಮ ಪರ್ಸನಲ್ ಲೈಫಲ್ಲೆಲ್ಲ ಹೆಂಗಿದೆ ಈ ಥರದ್ದೊಂದು ನಂಬಿಕೆಗಳು, ಅದ್ರ ಬಗ್ಗೆ ಎಲ್ಲ? ಸ್ಪಿರಿಚುವಲ್ ಕನೆಕ್ಷನ್ ಇದ್ದೇ ಇರುತ್ತೆ. ಆಮೇಲೆ ಅದು ಹೇಳ್ತಾ ಇಲ್ವಾ, ಇಟ್ಸ್ ನಾಟ್ ಬಿಕಾಸ್ ಸಮ್ವನ್ ಟಾಟ್ ಮೀ. ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬ ಮನುಷ್ಯನ್ಗೂ ಅದೊಂದು ಪಾಯಿಂಟ್ ಆಫ್ ಲೈಫ್ ಬರುತ್ತೆ. ನೀವು ಎಷ್ಟೇ ಇದನ್ನೆಲ್ಲ ನಂಬದೇ ಹೋದ್ರೂ ಒಂದು ಪಾಯಿಂಟಲ್ಲಿ ಸಡನ್ಲಿ ಆ ನಂಬಿಕೆ ಹುಟ್ಕೊಬಿಡುತ್ತೆ. ಆ್ಯಂಡ್ ಆ ನಂಬಿಕೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗೋಗುತ್ತೆ, ಲೈಕ್ ನಥಿಂಗ್ ಇಸ್ ಇನ್ ಯೋರ್ ಕಂಟ್ರೋಲ್, ಸಮನ್ ಇಸ್ ಹ್ಯಾಂಡ್ಲಿಂಗ್ ಯು, ಆ್ಯಂಡ್ ದ್ಯಾಟ್ ಸಮನ್ ಇಸ್ ನೋ ಒನ್ ಎಲ್ಸ್ ಬಟ್ ಗಾಡ್. ಸೊ ಆ ಸ್ಪಿರಿಚುವಲ್ ಕನೆಕ್ಷನ್ ನನಗೂ ಪರ್ಸ್ನಲಿ ಶಿವ ಅಂದರೆ ನಂಗೆ ತುಂಬ ಇಷ್ಟ. ನಾನು ಕೇದಾರ್ನಾಥಲ್ಲೆಲ್ಲ ಹೋಗ್ತಾನೆ ಇರ್ತೀನಿ. ಸೊ ಐ ಫೀಲ್ ದ್ಯಾಟ್ ಕನೆಕ್ಷನ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ಮಾರಲ್ ಏನು ಬೆಳ್ಕೊ ಬಂದಿದ್ದೀವಿ, ರಾಮಾಯಣ ಮಹಾಭಾರತ ಮತ್ತು ಅಜ್ಜಿದಿರು ಹೇಳೋ ಕಥೆಗಳು ತುಂಬ ಇನ್ನೂ ಆ ಕಲ್ಚರ್ನ ಬಿಲ್ಡ್ ಮಾಡ್ತಿದೆ, ಇನ್ನು ಇದನ್ನು ಸರ್ವೈವ್ ಆಗೋಕೆ ಬಿಟ್ಟಿದೆ. ಸೊ ನಿಮಗೆ ಯಾವಾಗ ಹಂಗೆ ಅನ್ಸಿದ್ದಂದ್ರೆ ಒಂದು ಮೂಮೆಂಟ್ ಬರುತ್ತೆ ಅಂತ ಅಂದ್ರಲ್ಲ ನೀವು ಎಲ್ಲರಿಗೂ, ಒಂಥರ ನಮ್ಗೇನೆ ರಿಯಲೈಸೇಷನ್ ಆಗೋ ಥರದ್ದು ಒಂದು ಮೂಮೆಂಟ್ ಬರುತ್ತೆ ಅಂದ್ರಲ್ಲ, ನಿಮ್ಗೆ ಯಾವಾಗ ಮೂಮೆಂಟ್ ಅಂತ ಅನ್ಸಿದ್ದದು? ಎಲ್ಲ ಮುಗ್ದೋಗಿದೆ ಅಂತ ಒಂದು ಪಾಯಿಂಟ್ ಬರುತ್ತೆ, ಇಟ್ಸ್ ಡನ್, ಎವ್ರಿಥಿಂಗ್ ಇಸ್ ಡನ್. ಆಗ ಹೋಪ್ ಅನ್ನೋದೇ ಇರಲ್ಲ, ಲೈಕ್ ದೇರ್ ಇಸ್ ನೋ ಹೋಪ್. ಬಟ್ ಆದ್ರೂ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಕೇಳ್ಕೊಬಿಡ್ತೀರ, ದೇವ್ರೆ, ಆ್ಯಂಡ್ ದ ವರ್ಲ್ಡ್ ಚೇಂಜಸ್. ಆ ಪಾಯಿಂಟ್ ಅದು ಎಲ್ಲರಿಗೂ ಹಾಗೆ ಆಗುತ್ತೆ, ಎಸ್ಪೆಷಲಿ ಹುಡುಗರಿಗೆ. ಬಿಕಾಸ್ ನಾನು ಆಬ್ವಿಯಸ್ಲಿ ಅವ್ರ ಬರೋ ಮಾತ್ರ ಹೇಳೋದು, ಇದಾಗುತ್ತೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್. ಕೊರೋನಾ ಬಂದಾಗ ನಮಗೆಲ್ಲ ಆಗಿತ್ತು. ನಾವು 20 ವರ್ಷ ರಂಗಭೂಮಿ ಮಾಡಿ, NST ಮಾಡಿ, ಇನ್ನು ಇದೆ ನಮ್ಮ ಲೈಫು, ನಾವು ಇದನ್ನೇ ಮಾಡೋದಂತ ಏನು ನಾವು ಕನಸು ಕಂಡಿಡ್ತೀವಿ, ಎಲ್ಲ ಆಗಿರುತ್ತೆ. ಇಲ್ಲಿ ಬಂದು ಇನ್ನೇನು ವರ್ಕ್ ಶುರು ಮಾಡಬೇಕಾದ್ರೆ ಕೊರೋನಾ ಬಂತು, ಎಲ್ಲ ಸ್ಟಾಪ್. ಯಾಕಂದರೆ ಎಲ್ಲ ಏನು ತರಕಾರಿ ಅಂಗಡಿ ಓಪನ್ ಇದೆ, ಎಲ್ಲ ಓಪನ್ ಇದೆ, ಆ್ಯಕ್ಟಿಂಗ್ ಇಲ್ಲ, ಮೂವಿ ನಡೀತಿಲ್ಲ, ಏನು ನಡೀತಿಲ್ಲ, ಏನು ಮಾಡೋದು ಮುಂದಕ್ಕೆ ಏನಂತ ಗೊತ್ತಾಗಿರಲಿಲ್ಲ. ಶಾಕ್ ಆಗಿದ್ವಿ ಆ ಟೈಮಲ್ಲಿ ನಾವೆಲ್ಲ. ನಾನಂತಲ್ಲ, ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರು. ಯಾಕಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊನೆಗೆ ಬರೋದು, ಲೈಫ್ ಎಲ್ಲ ಸೆಟಲ್ ಆಗಿ ಎಲ್ಲ ಓಕೆ ಆದಮೇಲೆ ಮತ್ತೆ ಅಂತ ಬರೋದು. ಅದು ಬರಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕಾಗುತ್ತೆ, ಈಗ ಏನು ಮಾಡೋದು, ಮುಂದೆ ಏನೋ ಕ್ವಶನ್ ಸಿಕ್ಕಾಪಟ್ಟೆ ಬಂದಿದ್ದು. ಅವಾಗೆಲ್ಲ ಬೇರೆ ಏನೋ ಕೇಳ್ಕೊಂಡಿಲ್ಲ, ದೇವ್ರ ಹತ್ರನೇ ಕೇಳ್ಕೊಂಡಿದ್ದು. ಬೇರೆಯವ್ರ ಹತ್ರ ಕೇಳಿದ್ರೆ ಅವರೇ ಪ್ಯಾನಿಕಲ್ಲಿದ್ದಾರೆ. ಕೋವಿಡ್ ಮಾಡಿಸಿದ್ದು ದೇವ್ರೆ, ಅದರಿಂದ ಹೊರಗಡೆ ಬರ್ಸಿದ್ದು ದೇವ್ರೆ, ಈಗ ಜೀವನ ಹೋಗ್ತಾ ಇರೋದು ಅವರೇ. ನನಗೆ ಅವ್ರು ಹೇಳ್ದಾಗೆ ಶಿವ ಅಂದ್ರೆ ನಾನು ಪರ್ಪಸ್ ಆಗಿ ಮಾಡಿದ್ದಲ್ಲ. ನನಗೆ ಯಾವಾಗ ರಿಯಲೈಸ್ ಆಯ್ತು ಅಂದ್ರೆ, ನಮ್ಮ DOP ಒಂದು ಶಿವರಾತ್ರಿಗೆ ಫೋನ್ ಮಾಡಿ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೈಲರ್ ಡಮರುಗನೆ ಬರುತ್ತಲ್ಲ, ಟ್ರೈಲರ್ ಶುರು ಆಗೋದನ್ನು ಆ ಸೌಂಡ್. ಹೌದೌದಲ್ಲ, ಅದನ್ನೇ ಈಗ ವಿಜುವಲ್ಸ್ ಎಲ್ಲ ಮಾಡ್ಬಿಟ್ಟಿದೀವಿ, ಅದನ್ನ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ತಲುಪಿಸ್ಬೇಕು ಅನ್ನೋದೇ ಟ್ರೈಲರ್ ಕಟ್ ಆಗಲಿ ಸಿನಿಮಾಲ್ ಮಾಡಿರೋದು. ಬಟ್ ಆನೆಸ್ಟ್ ಆಗಿ ನಾವು ಭರ್ಜರಿ ಗಂಡಲ್ಲೂ ಆಗಲಿ ಇದ್ರಲ್ಲಾಗಲಿ ಶಿವಂದೇ ಇಟ್ಕೊಂಡು ಮಾಡಬೇಕು, ಕತೆಗೆ ಪೂರ್ವಕವಾಗಿದೆ. ಬಟ್ ಆಟೋಮೆಟಿಕ್ ಆಗ್ತಾ ಇದೆ, ಗೊತ್ತಿಲ್ಲ ಇನ್ನು ಮುಂದೇನೂ ಹಂಗೆ ಆಗ್ಬೋದು ಸಿನಿಮಾಗಳಲ್ಲಿ. ಅದು ಮ್ಯಾಜಿಕ್ ಅಂದ್ರೆ ಏನೋ ಒಂದು ಶಕ್ತಿ ಆ ಥರ ಆಗ್ತಿದೆ ಅಷ್ಟೇ. ಸರಿ, ರೀಸೆಂಟಾಗಿ ಒಬ್ರು ಕಲಾವಿದರು ಅಂದರೆ ತುಂಬ ಫೇಮಸ್ಸು, ಬಟ್ ಇವಾಗ ಅವಕಾಶಗಳು ತುಂಬ ಕಮ್ಮಿ ಆಗಿದೆ.
ಅವ್ರು ಹೇಳ್ತಾ ಇದ್ದಂದ್ರೆ ಬರೀ ಸಿನಿಮಾನೇ ನಂಬ್ಕೊಂಡಿದ್ರೆ ಇವತ್ತಾಗಲ್ಲ, ಏನಾದರೂ ಒಂದು ಬಿಸ್ನೆಸ್ ಇರಬೇಕು. ನಾನಂತೂ ಸಿನಿಮಾ ನಂಬ್ಕೊಂಡಿಲ್ಲ, ಇನ್ನೊಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ. ಆ ಥರ ಇವತ್ತು ಕಲಾವಿದರು ಬರೀ ನಾನು ಸಿನಿಮಾ ಮಾಡ್ತೀನಿ, ಬರೀ ಅದರಿಂದನೇ ದುಡಿತೀನಿ ಅಂದರೆ ಹೆಂಗೆ ಬದುಕ್ಬೋದಾ, ಅಥವಾ ಏನಾದರೂ ಒಂದು ಬಿಸ್ನೆಸ್ ಅಥವಾ ಬೇರೆದೊಂದು ಇರಬೇಕಾ? ಅದ್ಯಾವ್ದು ನಿಮ್ಗೆ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಾಳೆ ಹೋಗಿ ನಾನೊಂದು ಬಿಸ್ನೆಸ್ ಹಾಕ್ತೀನಿ, ಆ ಬಿಸ್ನೆಸ್ ಹಿಟ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇದೆ? ಅದು ಯಾರ ಕೈಯಲ್ಲಿ ಇಲ್ಲ ಸರ್. ಅದು ಏನು ಮಾಡೋಕ್ಕಾಗಲ್ಲ. ಈಗ ತುಂಬ ಜನ ಆರ್ಟಿಸ್ಟ್ ಈಗಲೂ ಎಷ್ಟು ರನ್ನಿಂಗಲ್ಲಿದ್ದಾರೆ, ಇದೇ ಬಿಸ್ನೆಸ್ ಆಗಿ ಮಾಡ್ಕೊಂಡಿಲ್ವಾ? ಎರಡೂ ಇದೆ. ಅವ್ರು ಹೇಳಿ ತಪ್ಪಿಲ್ಲ, ನಾನು ತಪ್ಪಿಲ್ಲ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ತುಂಬ ಸಮಯ ಹೇಳ್ತೀನಿ, ನೀವು ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿ ಹೇಳುತ್ತೆ ನೀವು ನಿಲ್ಲಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅದು ಸತತವಾಗಿ ಕೆಲಸ ಕೊಡ್ತಾ ಹೋಗ್ತಿದೆ ಅಂದರೆ ನೀವು ನಿಲ್ಬೋದು ಅಂತ ಲೆಕ್ಕ. ನಿಮಗೆ ಅಲ್ಲಿ ಚಾನ್ಸ್ ಸಿಗ್ತೀನಿ ಆಗ್ತಿಲ್ಲ ಅಂದಾಗ ನೀವು ಇನ್ನೂ ಶಿಫ್ಟ್ ಮಾಡಲೇಬೇಕು. ನೀವು ಲೈಫ್ನ ಹಾಳು ಮಾಡ್ಕೊಳಕ್ಕಾಗಲ್ಲ. ಇವತ್ತು ನಾನು ಕೂಡ ಇವತ್ತು ಮಾಡ್ತೀನಿ, ರನ್ನಿಂಗಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಒಂದು ದಿವಸ ನಂಗೆ ಏನಾದರೂ ಸ್ಟಾಪ್ ಅಂತ ಅನಿಸಿದ್ರೆ ನಾನು ಕ್ಯಾರ್ ಮಾಡಲ್ಲ, ನಾನು ಹೋಗ್ಬಿಟ್ಟು ಇನ್ನೊಂದು ಬಿಸ್ನೆಸ್ ಅಥವಾ ನಾನೆಲ್ಲ ಕೆಲಸಕ್ಕೆ ಹೋಗ್ತೀನಿ. ಲೈಫನ್ನು ಪ್ಯಾಷನ್ನೇ ಬೇರೆ, ಲೈಫ್ ಬೇರೆ. ನಾವು ಪ್ಯಾಷನ್ಗೋಸ್ಕರ ಲೈಫನ್ನ ಹಾಳು ಮಾಡ್ಕೊಳಕ್ಕಾಗಲ್ಲ. ಪ್ಯಾಷನ್ಗೆ ಟೈಮ್ ಕೊಡಬೇಕು, ನಾವು ಅಲ್ಲಿ ಇದು ಮಾಡಬೇಕು. ಅದರಿಂದ ನಮ್ಗೆ ಏನಾದರೂ ಆಗ್ತಿದೆಯಾ, ನಮ್ಮ ಪ್ಯಾಷನ್ ಕೈ ಹಿಡಿತಿದ್ದ, ಪ್ಯಾಷನ್ ಜೊತೆ ಮುಂದಕ್ಕೆ ಹೋಗೋದು. ಆಗಿಲ್ವಾ? ಲೈಫ್ ಬೇರೆನೇ ಅಲ್ವಾ? ನಂಬ್ಕೊಂಡವ್ರು ಇರ್ತಾರೆ, ಏನೇನೋ ಇರುತ್ತೆ. ನಾವು ಅದಕ್ಕೆ ಅಡಾಪ್ಟ್ ಆಗಲೇಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಈಗ ಅಲ್ಲೂ ಅಷ್ಟೇ. ಈಗ ಅವ್ರು ಹೇಳ್ದಾಗೆ ಒಂದು ಹಂತದಲ್ಲಿ ಇವಾಗ ಅವ್ರು ಏನು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಅಥವಾ ಕಿರಣ್ ಇವಾಗ ಹೀರೋನೇ ಮಾಡ್ತಿದ್ದಾರೆ, ಒಂದು ಹಂತದಲ್ಲಿ ಓಕೆ ಹೀರೋ ಚಾನ್ಸಸ್ ಕಡಿಮೆ ಆದಾಗ ಆಸ್ ಅನ್ ಆಕ್ಟರ್ ಯು ಶುಡ್ ಥಿಂಕ್, ನಾನು ಇಲ್ಲೇ ಉಳಿಯೋಕ್ಕೆ ಬೇರೆ ಏನು ಮಾಡ್ಬೋದು, ಬೇರೆ ಯಾವ ಥರ ಕ್ಯಾರೆಕ್ಟರ್ ಮಾಡ್ಬೋದು. ಅದು ನೆಗೆಟಿವ್ ಕ್ಯಾರೆಕ್ಟರ್ ನಿಮಗೆ ಗೊತ್ತಲ್ಲ, ಎಷ್ಟೋ ಜನ ಹೀರೋಗಳು ಇವತ್ತು ನೆಗೆಟಿವ್ ಕ್ಯಾರೆಕ್ಟರ್ ಶಿಫ್ಟ್ ಆಗಿ ಮಾಡಿದ್ದಾರೆ. ಹಂಗೆ ಅವರು ಅಷ್ಟೇ. ಅವ್ರು ಇವತ್ತು ಒಳ್ಳೆ ಇಂಡಿವಿಜುವಲ್ ವಿಲನ್ ಥರ ಬರ್ತಾ ಇದೆ, ನಾಳೆ ಸಹ ಅವ್ರಿಗೆ ಆಟೋಮೆಟಿಕ್ಕಾಗಿ ಕಡಿಮೆ ಆದಾಗ ಅವರೇ ಅನಲೈಸ್ ಮಾಡ್ಕೋತಾರೆ, ಯಾಕೆ ಓಕೆ ನಾನು ಇದೇ ಕ್ಯಾರೆಕ್ಟರ್ ಸ್ವಿಚ್ ಆಗಲ್ಲ, ಬೇರೆ ಬೇರೆ ಟ್ರೈ ಮಾಡೋಣ. ಅದೂ ಆಗದೆ ಪಕ್ಷದಲ್ಲಿ ಬೇರೆ ಏನಾದರೂ ಸರ್ವೈವಲ್ ಆಗಿ ಮಾಡಲೇಬೇಕಲ್ವಾ? ಓಕೆ ಸರ್, ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಸೀರಿಯಲ್ ಚೆನ್ನಾಗಿ ನಡೀತಾ ಇದೆ. ಸೀರಿಯಲಲ್ಲಿ ಒಂದು ವಿಷಯ ಏನಂದರೆ, ಒಬ್ರು ಹೀರೋ ಇಬ್ರು ಹೀರೋಯಿನ್ ಇದ್ದಾರೆ. ಬಟ್ ಸೀರಿಯಲ್ ಫ್ಯಾನ್ಸ್ ಯಾವ ಲೆವೆಲಿಗೆ ಕನೆಕ್ಟು ಅಂತಂದರೆ, ಸೀರಿಯಲಲ್ಲಿ ಅವ್ರು ಇವ್ರಿಗೆ ಸಿಗ್ಬೇಕು, ಇವ್ರು ಅವ್ರಿಗೆ ಸಿಗ್ಬೇಕಂತ ತುಂಬ ಕಿತ್ತಾಡ್ತಾ ಇರ್ತಾರೆ ಕಮೆಂಟ್ಸಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಏನು ಹೇಳ್ತೀರಾ ಅವ್ರಿಗೆಲ್ಲ ನೀವು ಅಂತ, ನಿಮ್ಮ ಸೀರಿಯಲ್ ಫ್ಯಾನ್ಸಿಗೆ? ಹೀಗೆ ನೋಡ್ತಾ ಇರಿ, ಎಲ್ಲ ಗುಡ್ ಫಾರ್ ಎವ್ರಿವನ್. ಎಲ್ಲ ಮೆಸೇಜನ್ನು ಡೈರೆಕ್ಟ್ ಮಾಡಿ. ಎಸ್, ಕನ್ಫ್ಯೂಷನ್ ಹಂಗೆ ಇಲ್ಲ ಆಮೇಲೆ ನಾನು ಎಷ್ಟು ಸೀರಿಯಲ್ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲದರಲ್ಲೂ ಈ ಪೇರ್ ತುಂಬ ಹಿಟ್ ಆಗೇ ಆಗಿದೆ. ಇಟ್ಸ್ ಆಬ್ವಿಯಸ್, ನೀವು ಒಬ್ಬರನ್ನ ಇಷ್ಟು ಲಾಂಗ್ ಲೆಂತಲ್ಲಿ ನೋಡ್ತೀರಾ ಅಂದಾಗ ಆ ಕನೆಕ್ಟ್ ಆಗೋದು ಸಹಜ. ಆ್ಯಂಡ್ ದ ಥಿಂಗ್ ಇಸ್, ಎಷ್ಟು ಬೇಗ ಕನೆಕ್ಟ್ ಆಗ್ತೀರೋ ಅಷ್ಟು ಬೇಗ ಫೇಡ್ ಔಟ್ ಆಗೋಗುತ್ತೆ. ಒಂದು ಶೋ ಮುಗಿದ ತಕ್ಷಣ ಲೈಕ್ ಅದ್ರ ಬಗ್ಗೆ ಚರ್ಚೆನೇ ಇರಲ್ಲ. ಸೊ ಇಟ್ಸ್ ಆಬ್ವಿಯಸ್ ಒಂದು ಶೋ ಇದ್ದಾಗ. ಸೊ ಅದಿರೋ ತನಕ ಮಾತ್ರ ಇರುತ್ತೆ ಆ ಟೈಮಲ್ಲಿ. ಅಫ್ಕೋರ್ಸ್. ಓಕೆ ಸರ್, ಸೂಪರ್ ಸರ್. ಮೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.